ಎಲ್ಲರಿಗೂ ನಮಸ್ಕಾರ. ಈ ದಿನ ಎಲ್ಲರಿಗೂ ತಿಳಿದಿರತಕ್ಕಂಥ ಒಂದು ವಿಚಾರ. ಪಕ್ಕದಲ್ಲಿ ನೋಡಿ, ಒಂದು ಮಗು ಆಕಳಿಸ್ತಾ ಇದೆ, ಇನ್ನೊಂದು ಚಿಕ್ಕ ಮಗು ಆಕಳಿಸ್ತಾ ಇದೆ. ಇದನ್ನ ನೋಡಿ ಆಕಳಿಕೆ ಏಕೆ ಬರುತ್ತದೆ ಅನ್ನೋ ಒಂದು ಪ್ರಶ್ನೆ. ವಿಜ್ಞಾನ ಏನು ಹೇಳುತ್ತೆ ಆಕಳಿಕೆ ಬಗ್ಗೆ ಅನ್ನೋದನ್ನು ನೋಡೋಣ ಬನ್ನಿ. ಆಕಳಿಕೆ ಎಲ್ಲರಿಗೂ ಬರುತ್ತೆ. ಮನೆಯಲ್ಲಿ ನೋಡಿರ್ತೀವಿ, ನಾವು ಎಷ್ಟೋ ಸರಿ ಆಕಳಿಸಿರ್ತೀವಿ. ಆದರೆ ಅದು ಯಾತಕ್ಕೋಸ್ಕರ ಆಕಳಿಕೆ ಬರುತ್ತೆ ಅನ್ನೋದು ನಾವು ಯಾವತ್ತೂ ಶಾಲೆಗಳಲ್ಲಿ ಹೇಳೋದಿಲ್ಲ. ವಿಜ್ಞಾನಿಗಳು ಏನು ಹೇಳ್ತಾರೆ ನೋಡೋಣ ಬನ್ನಿ. ಮೊದಲನೇದಾಗಿ ಇಲ್ಲೊಂದು ಒಬ್ಬ ವಿದ್ಯಾರ್ಥಿ ಆಕಳಿಸ್ತಿರ್ತಕ್ಕಂಥ ಒಂದು ಇಮೇಜ್ ಇದೆ. ಇಲ್ಲಿ ಆಕಳಿಕೆ ಅಂದರೆ ಏನು, ಆಕಳಿಕೆ ಏಕೆ ಬರುತ್ತದೆ, ಇದು ಒಂದು ಕುತೂಹಲಕರ ಪ್ರಶ್ನೆ. ವಿಜ್ಞಾನಿಗಳು ಏನು ಹೇಳ್ತಾರೆ ಅನ್ನೋ ತಿಳ್ಕೋಬೇಕು. ಇದು ಆಕಳಿಕೆ ಬರೋದು ಏನು, ಅದು ಸುಮ್ಮನೆ ಬರುತ್ತಾ ಅಥವಾ ವೈಜ್ಞಾನಿಕವಾಗಿ ಏನಾದರೂ ಅದರಿಂದ ನಮಗೆ ಉಪಯೋಗ ಇದೆಯಾ ಅನ್ನೋದನ್ನ ನಾವು ಮುಂದೆ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಒಂದು ಚಿತ್ರದಲ್ಲಿ ಯಾರೋ ಒಬ್ರು ಸುಸ್ತಾಗಿ ಎರಡು ಕೈ ಮೇಲೆ ಕೆತ್ತಿ ಆಕಳಿಸೋದು ಮಾಡಿದ್ದಾರೆ. ಆ ರೀತಿ ನಾವುಗಳು ಮಾಡ್ತಾನೆ ಇರ್ತೀವಿ. ನಿಮಗೂ ಆಕಳಿಕೆ ಬರುತ್ತೆಯಾ? ಶಾಲೆಯಲ್ಲಿ ಬರುತ್ತಾ, ಮನೆಯಲ್ಲಿ ಬರುತ್ತಾ, ಟಿವಿ ನೋಡ್ತಿರುವಾಗ ಆಕಳಿಕೆ ಬರುತ್ತಾ, ಓದುತ್ತಿರುವಾಗ ಬರುತ್ತಾ, ಮಲಗೋ ಮುನ್ನ ಬರುತ್ತಾ? ಇವೆಲ್ಲ ಟೈಮ್ನಲ್ಲೂ ಬರ್ಬೋದು, ಒಬ್ಬೊಬ್ಬರಿಗೂ ಒಂದೊಂದು ಟೈಮ್ನಲ್ಲಿ ಬರ್ಬೋದು. ಆಕಳಿಕೆ ಏತಕ್ಕೋಸ್ಕರ ಬರುತ್ತೆ ಅನ್ನೋದು ಮುಖ್ಯ ಪ್ರಶ್ನೆ. ಆಕಳಿಕೆ ಎಂದರೇನು? ಆಕಳಿಕೆ ಎಂದರೆ ಬಾಯಿ ದೊಡ್ಡದಾಗಿ ತೆರೆಯುವುದು, ಆಳವಾಗಿ ಉಸಿರೆಳೆಯುವುದು, ನಿಧಾನವಾಗಿ ಉಸಿರು ಬಿಡುವುದು. ಇದು ನಮ್ಮ ದೇಹದ ಸಹಜ ಕ್ರಿಯೆ. ಆಕಳಿಕೆ ಯಾರಿಗೆ ಬರುತ್ತೆ? ಎಲ್ಲ ಜೀವಿಗಳಿಗೆ ಬರುತ್ತಾ? ಅಫ್ಕೋರ್ಸ್ ಪ್ಲಾಂಟ್ಸ್ಗಂತೂ ನಾವು ಕೇಳೋ ಹಾಗಿಲ್ಲ. ಮಕ್ಕಳಿಗೆ, ದೊಡ್ಡವರಿಗೆ, ವೃದ್ಧರಿಗೆ, ಪ್ರಾಣಿಗಳಿಗೂ ಬರುತ್ತಾ? ನೋಡೋಣ ಬನ್ನಿ. ಇಲ್ಲಿ ಸಿಂಹ, ಬೆಕ್ಕು, ನಾಯಿ, ಕೋತಿ ಇವುಗಳು ಆಕಳಿಸಿರೋ ಚಿತ್ರಗಳನ್ನ ನಾನು ಇಂಟರ್ನೆಟ್ನಿಂದ ತಗೊಂಡಿದ್ದೀನಿ. ಸಿಂಹ, ನಾಯಿ, ಬೆಕ್ಕು, ಕೋತಿ ಎಲ್ಲವೂ ಆಕಳಿಸ್ತಾ ಇದೆ. ಇಲ್ಲಿ ಪಕ್ಷಿಗಳಲ್ಲೂ ಕೆಲವು ಜಾತಿಯಲ್ಲಿ ಆಕಳಿಕೆ ಕಂಡು ಬರುತ್ತದೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಅದು ನಾನು ಅದರ ಚಿತ್ರವನ್ನು ಕೊಟ್ಟಿಲ್ಲ ಇಲ್ಲಿ. ಈ ಒಂದು ಪ್ರಶ್ನೆ ಕೇಳೋಣ, ಆಕಳಿಕೆ ಏಕೆ ಬರುತ್ತದೆ? ವಿಜ್ಞಾನಿಗಳು ಏನು ಹೇಳ್ತಾರೆ? ಆಕಳಿಕೆ ಬರೋದಕ್ಕೆ ಹಲವಾರು ಕಾರಣಗಳಿದೆ ಅಂತ ಹೇಳ್ತಾರೆ. ನಿದ್ರೆ ಬಂದಾಗ ಅಥವಾ ಮೆದುಳಿಗೆ ವಿಶ್ರಾಂತಿ ಬೇಕು ಎಂದು ಸೂಚಿಸುವಾಗ, ಯಾವುದೋ ಒಂದು ಸಿನಿಮಾಕ್ಕೋ ಲೆಕ್ಚರ್ಗೆ ಹೋಗಿ ತುಂಬಾ ಬೇಸರವಾದಾಗ, ಒಂದೇ ಕೆಲಸವನ್ನ ಹೆಚ್ಚು ಸಮಯ ಮಾಡ್ತಾ ಇದ್ದಾಗ, ಎಲ್ಲ ಟೈಮ್ನಲ್ಲೂ ಮೆದುಳು ಎಚ್ಚರವಾಗಿರೋಕ್ಕೆ ಪ್ರಯತ್ನ ಮಾಡುತ್ತೆ. ಆಗ ಆಕಳಿಕೆ ಬರುತ್ತೆ. ದೇಹ ದಣಿದಾಗ, ವಿಶ್ರಾಂತಿ ಬೇಕಾದಾಗ ಆಕಳಿಕೆ ಬರಬಹುದು. ಆಕಳಿಕೆ ಬರುವುದು ಏನ್ ಸೂಚಿಸುತ್ತೆ ಅಂದ್ರೆ, ಏನೋ ಬೇಜಾರಾಗಿದೆ, ಏನೋ ಸರಿಗಿಲ್ಲ ಅನ್ನೋದು ತೋರಿಸುತ್ತೆ. ಆ 2-3 ನಿಮಿಷ ಸುಮ್ಮನೆ ಕೂತ್ಕೊಳ್ತೀವಿ. ಕೆಲವು ವಿಜ್ಞಾನಿಗಳ ಅಭಿಪ್ರಾಯದಂತೆ ಆಕಳಿಕೆ ಮೆದುಳಿನ ಉಷ್ಣತೆಯನ್ನು ಸ್ವಲ್ಪ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ತುಂಬಾ ಹೊತ್ತು ಕೆಲಸ ಮಾಡಿದಾಗ, ಜಾಸ್ತಿ ಓದಿದಾಗ ಮೆದುಳು ಒಳಭಾಗದಲ್ಲಿ ಉಷ್ಣತೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆ ಉಷ್ಣತೆ ಕಡಿಮೆ ಆಗೋದಕ್ಕೆ, ಬೇಜಾರನ್ನ ಕಳೆಯೋದಕ್ಕೆ ಅಂತ ಹೇಳ್ತೀವಿ ನಾವು. ಅಂದರೆ ವೈಜ್ಞಾನಿಕವಾಗಿ ಮೆದುಳಿನ ಉಷ್ಣತೆಯನ್ನ ಸ್ವಲ್ಪ ಕಡಿಮೆ ಮಾಡೋದಕ್ಕೆ ಆಕಳಿಕೆ ಸಹಾಯ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ಆಕಳಿಕೆ ಒಂದು ರೋಗ ಅಲ್ಲ, ಇದು ದೇಹದ ಒಂದು ಸಾಮಾನ್ಯ ಕ್ರಿಯೆ. ಒಬ್ಬರು ಆಕಳಿಸಿದರೆ ನಮಗೂ ಏತಕ್ಕೋಸ್ಕರ ಆಕಳಿಕೆ ಬರುತ್ತೆ? ನೀವು ನೋಡಿದಿರಲ್ವ, ಒಬ್ರು ಆಕಳಿಸಿದ್ರೆ ನಾವು ಆಕಳಿಸ್ತೀವಿ. ಇದಕ್ಕೆ ಕಂಟೇಜಿಯಸ್ ಅಂತ ಕರೀತಾರೆ. ಅಂದ್ರೆ ಈ ಹರಡುವಿಕೆ ಇದೆಯಲ್ಲ, ಆಕಳಿಕೆ ಅನ್ನೋದು ಹರಡುವಿಕೆ. ಒಬ್ರು ಆಕಳಿಸಿದರೆ ಇನ್ನೊಬ್ರು ಆಕೆ ಆಗುತ್ತೆ.
ವಿಶೇಷವಾಗಿ ಒಂದೇ ಕುಟುಂಬದಲ್ಲಿ ಅಥವಾ ಸ್ನೇಹಿತರು ಅಥವಾ ತರಗತಿಯಲ್ಲಿ ಒಬ್ಬರ ಪಕ್ಕದಲ್ಲಿ ಒಬ್ಬರು ಮಕ್ಕಳು ಕೂತಿರ್ತಾರಲ್ಲ, ಅವರು ಹೆಚ್ಚು ಕಂಡು ಬರುತ್ತೆ. ಆಕಳಿಕೆಯ ನಿಖರ ಕಾರಣ ಇನ್ನೂ ವಿಜ್ಞಾನಿಗಳು ಸಂಪೂರ್ಣವಾಗಿ ತಿಳಿಸಿಲ್ಲ. ನಾವು ಎಲ್ಲಿ ಅದನ್ನ ನೋಡಿದ್ರು ಸಹಿತ ವೈ ಯಾನಿಂಗ್ ಅಂತ ಹೇಳಿದ್ರೆ ಉತ್ತರ ಸರಿಯಾಗಿ ಸಿಗೋದಿಲ್ಲ. ಅನೇಕ ಕುತೂಹಲ ಪ್ರಶ್ನೆಗಳಿವೆ. ಈಗ ಮೆದುಳು ಸ್ವಲ್ಪ ತಂಪಾಗುತ್ತೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಹಾಗಿದ್ರೆ ಮೀನಿಗೂ ಆಕಳಿಕೆ ಬರುತ್ತಾ? ತಾಯಿಯ ಹೊಟ್ಟೆಯಲ್ಲಿ ಮಗು ಇದ್ದಾಗ ಆಕಳಿಕೆ ಮಗುವಿಗೆ ಬರುತ್ತಾ? ಆಕಳಿಕೆ ನಾವು ತಡೀಬಹುದಾ ಏನಾರು ಮಾಡಿ? ಈ ಪ್ರಶ್ನೆಗಳು ಇದೇ ರೀತಿ ಅನೇಕ ಪ್ರಶ್ನೆಗಳಿದೆ. ನೀವು ಈ ರೀತಿ ಪ್ರಶ್ನೆಗಳನ್ನ ಕೇಳೋದು ಕಲ್ತ್ಕೊಳ್ಳಿ. ಕಲ್ತ್ಕೊಂಡಾಗ ನಮ್ಮ ಮೆದುಳು ಕೆಲಸ ಮಾಡೋದಕ್ಕೆ ಶುರುವಾಗುತ್ತೆ. ಅಟ್ರಿಬ್ಯೂಷನ್ಸ್, ಕಂಟೆಂಟ್, ಡಿಸೈನ್, ವಾಯ್ಸು ನಾನು ಸಿ.ಜಿ. ನಾಗರಾಜ. ಸೈಂಟಿಫಿಕ್ ಗೈಡೆನ್ಸು ಓಪನ್ಎಐ. ಇಮೇಜಸ್ ಕ್ರಿಯೇಟಿವ್ ಕಾಮನ್ಸ್ ಮತ್ತೆ images on openai.com. This video is prepared solely for school children for educational purposes. YouTube, ನನ್ನ ಯೂಟ್ಯೂಬ್ @ನಾಗರಾಜ ಚಿತ್ರದುರ್ಗ 1938 ಅಂತ. ಈ ಚಾನಲ್ಲು ಪರೀಕ್ಷೆಗೋಸ್ಕರ ನಾನು ಮಾಡ್ತಾ ಇಲ್ಲ. ಇದು ಮಕ್ಕಳು ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮಲ್ಲಿ ಆಗ್ತಕ್ಕಂಥ ಸ್ವಾಭಾವಿಕ ಗುಣಗಳು ಏನು, ಅದಕ್ಕೆ ವೈಜ್ಞಾನಿಕವಾಗಿ ಉತ್ತರವನ್ನು ಕೊಡಬಹುದಾ ಅನ್ನೋ ಒಂದು ವಿಷಯವನ್ನು ಇಟ್ಕೊಂಡು ಈ ರೀತಿ ವಿಡಿಯೋಗಳನ್ನು ಮಾಡಿದ್ದೀನಿ. ನೋಡಿ, ಇದು 627ನೇ ವಿಡಿಯೋ. ಈ ರೀತಿ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಬೇಕಾದಷ್ಟು ಇವೆ. ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಥ್ಯಾಂಕ್ ಯು ವೆರಿ ಮಚ್.